ಮುಂದಿನ ಸುದ್ದಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಕನ್ನಡದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲೇ ಗಣ್ಯರು ಅನೇಕರು ಅಂತಿಮ ದರ್ಶನವನ್ನ ಕೂಡ ಪಡೆದರು. ರಾಜಕಾರಣಿಗಳು, ಚಲನಚಿತ್ರ ನಟರು, ಗಣ್ಯರು ಇವರೆಲ್ಲರೂ ಕೂಡ ಅಂತಿಮ ನಮನವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇವತ್ತು ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನ ಇನ್ನೇನು ಕೆಲ ಹೊತ್ತಿನಲ್ಲೇ ರವಾನೆ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅನೇಕರು, ಸಿಎಂ ಸೇರಿದಂತೆ ಅನೇಕರು ಅಂತಿಮ ದರ್ಶನವನ್ನ ಕೂಡ ಪಡಿತಾರೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಇನ್ನು ಸಂಜೆ 5 ಗಂಟೆಗೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ 10:30ಕ್ಕೆ ಮೈಸೂರಿನಲ್ಲಿ ಭೈರಪ್ಪ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ನಾಳೆ ಮಗ ಆಗಮಿಸ್ತಾನೆ. ವಿದೇಶದಲ್ಲಿರುವಂತಹ ಮಗ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಅಂತ್ಯಕ್ರಿಯೆ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಅಂತಿಮ ದರ್ಶನ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರೆ ಯಾರಿಗೂ ಸಹ ತೊಂದರೆ ಆಗಬಾರದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಸಕಲ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ರೀತಿ ಆಡಳಿತ ವತಿಯಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಈಗ 8 ಗಂಟೆಗೆ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಈ ಕಲಾಮಂದಿರದ ಹತ್ರ ಬರುತ್ತೆ. ಬಂದ ನಂತರ ನಾವು ಇಲ್ಲಿ ಇಡ್ಲಿಕ್ಕೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ಇಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. 1 ಗಂಟೆವರೆಗೂ ಪಾರ್ಥಿವ ಶರೀರ ಇಲ್ಲಿರುತ್ತೆ. ಸಾರ್ವಜನಿಕರು ಶಾಂತಿಯುತವಾಗಿ ಇಲ್ಲಿ ಬಂದು ದರ್ಶನವನ್ನು ಪಡ್ಕೋಬಹುದು. ಇಲ್ಲೇನಾದರೂ ಕಾರ್ಯಗಳು ಅಥವಾ ಇಲ್ಲಿ ಯಾವುದೇ ಕಾರ್ಯಗಳಿರೋದಿಲ್ಲ. ಇಲ್ಲಿ 1 ಗಂಟೆಗೆ ದರ್ಶನ ಮುಗಿಯುತ್ತೆ. ಅದಾದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ಕಳಿಸಲಾಗುತ್ತೆ. ಮೈಸೂರಿನಲ್ಲಿ ಮೈಸೂರು ಜಿಲ್ಲಾಡಳಿತ ಮತ್ತು ಮೈಸೂರು ಪೊಲೀಸ್ ಆಯುಕ್ತರ ವತಿಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನ ಮೈಸೂರಿನಲ್ಲಿ ಮಾಡಿದೆ. ತೆರೆದ ವಾಹನದಲ್ಲ ಅಥವಾ ಆಂಬ್ಯುಲೆನ್ಸ್ ಎಲ್ಲ ಹೊರಡ್ಬಿಡುತ್ತೆ ಹೇಗೆ? ಅಂದ್ರೆ ಮಾರ್ಗವಾಗಿ ರ್ಯಾಲಿ ತರ ನಿಧಾನಕ್ಕೆ ಹೋಗುತ್ತಾ ಹೇಗೆ ಸರ್? ಅದರ ಡಿಸಿಷನ್ ಇಲ್ಲ, ಅವ್ರ ಕುಟುಂಬದವ್ರಿಗೆ ಏನ್ ಬರ್ತಾರೆ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತೀವಿ. ವಿಶ್ವೇಶ್ವರ ಭಟ್ರು ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ನಾವು ಡಿಸಿಷನ್ ಮಾಡ್ತೀವಿ. ಥ್ಯಾಂಕ್ ಯು. ಎಸ್ಎಲ್ ಭೈರಪ್ಪ ಇಹಲೋಕವನ್ನ ತ್ಯಜಿಸಿದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ. ಅದಕ್ಕೂ ಮುನ್ನ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಈಗ ಅನುವು ಮಾಡಿಕೊಡಲಾಗಿದೆ. ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ರವಾನೆ ಮಾಡಲಾಗ್ತಾ ಇದೆ. 2 ಗಂಟೆಯ ನಂತರದಲ್ಲಿ ಸುಮಾರು 3 ಗಂಟೆಗೆ ಪಾರ್ಥಿವ ಶರೀರವನ್ನ ಮೈಸೂರಿಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ 5 ಗಂಟೆಗೆ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ, ಸಿದ್ದತೆಗಳನ್ನ ಈಗಾಗಲೇ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕನ್ನಡದ ಖ್ಯಾತ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಈಗ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಅಂತ್ಯಕ್ರಿಯೆ ಇರೋದು. ನಾಳೆ 10:30ಕ್ಕೆ ಅಂತ್ಯಕ್ರಿಯೆ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಬೆಂಗಳೂರಿನಲ್ಲಿ ಅಂತಿಮ ದರ್ಶನ. ಸಿಎಂ ಕೂಡ ಅಂತಿಮ ದರ್ಶನವನ್ನ ಪಡಿತಾರೆ ಅನ್ನುವಂತ ಮಾಹಿತಿ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿರೋದು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ರವೀಂದ್ರ ಕಲಾಕ್ಷೇತ್ರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಅಂತಿಮ ದರ್ಶನಕ್ಕೀಗ ವ್ಯವಸ್ಥೆ ಮಾಡಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಆಗಮಿಸುತ್ತೆ, ಜೊತೆಯಲ್ಲಿ ಯಾವ ರೀತಿಯ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ, ಯಾರ್ಯಾರು ಆಗಮಿಸುತ್ತಾರೆ ಅಂತಿಮ ದರ್ಶನಕ್ಕೆ, ಏನೇನು ಮಾಹಿತಿ ಇದೆ? ಅಶ್ವಿನಿ, ಈ ಸದ್ಯದ ಮಟ್ಟಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರುವಂತಹ ದೃಶ್ಯವನ್ನ ಕ್ಯಾಮರಾ ಪರ್ಸನ್ ಕಾಂತರಾಜು ತೋರಿಸ್ತಾ ಇರುವಂತದ್ದು. ಅಕ್ಷರ ಬ್ರಹ್ಮ ಡಾಕ್ಟರ್ SL ಭೈರಪ್ಪನವರು ನಿನ್ನೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟ ನಂತರ ಅವರ ಅಂತಿಮ ದರ್ಶನಕ್ಕೆ ಸಾಹಿತ್ಯ ಲೋಕಕ್ಕೆ, ಲೇಖನ ಲೋಕಕ್ಕೆ, ಪದಲೋಕಕ್ಕೆ ಅವರು ಕೊಟ್ಟಂತ ಕೊಡುಗೆಯನ್ನ ಸ್ಮರಿಸೋದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಾಡಿಕೊಳ್ಳಲಾಗಿರುವಂತದ್ದು. ಸಂಸಬಯಲು ರಂಗಮಂದಿರ ಹಾಗೂ ಟೌನ್ ಹಾಲ್ ಎರಡರ ಮಧ್ಯದಲ್ಲಿರುವಂತಹ ದೊಡ್ಡ ಆವರಣದಲ್ಲಿ ಈಗ ಡಾಕ್ಟರ್ SL ಭೈರಪ್ಪರವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಈಗ ವೇದಿಕೆಯನ್ನ ಸಿದ್ಧಪಡಿಸಲಾಗಿರುವಂತದ್ದು. ಈಗಾಗಲೇ SL ಭೈರಪ್ಪರವರ ಪಾರ್ಥಿವ ಶರೀರದ ದರ್ಶನ ಪಡೆಯೋದಕ್ಕೆ ರವೀಂದ್ರ ಕಲಾಕ್ಷೇತ್ರದ ಗೇಟ್ ಮುಖಾಂತರ ನೂರಾರು ಅಭಿಮಾನಿಗಳು ಈಗ ಆಗಮಿಸಿರುವಂತದ್ದು. ಆಸ್ಪತ್ರೆಯಿಂದ ಕೆಲವೇ ನಿಮಿಷಗಳಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಹೊರಡುತ್ತೆ. ಹೊರಟ ನಂತರ ಇಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಪರಿಚಯ. ಒಂದು ಟೌನ್ ಹಾಲ್ನ ಗೇಟ್ ಏನಿದೆ ಆ ಕಡೆಯಿಂದ VVIP ವಾಹನಗಳಿಗೆ ಪ್ರತ್ಯೇಕವಾದಂತ ಎಂಟ್ರಿಯನ್ನ, ಎಕ್ಸಿಟ್ ಅನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತೊಂದು ಕಡೆ ರವೀಂದ್ರ ಕಲಾಕ್ಷೇತ್ರದ ಗೇಟ್ ಮುಖಾಂತರ ಸಾರ್ವಜನಿಕರ ಒಂದು ದರ್ಶನಕ್ಕೆ ಕ್ಯೂ ಅನ್ನ ಸಿದ್ಧಪಡಿಸಲಾಗಿರುವಂತದ್ದು. 300ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ವರ್ಗ, ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂಡ್ ಅಬವ್ 300ಕ್ಕೂ ಹೆಚ್ಚಿನ ಅಧಿಕಾರಿಗಳಿದ್ದಾರೆ. 4 KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಇಲ್ಲಿರುವಂತ ಮತ್ತೊಂದು ವ್ಯವಸ್ಥೆ ಅಂದ್ರೆ ಮಾಧ್ಯಮಗಳಿಗೂ ಕೂಡ ಒಂದು ವೇದಿಕೆಯ ಮೇಲೆ ಪ್ರತ್ಯೇಕವಾಗಿ ಅವರ ಮೃತದೇಹದ ಅಂತಿಮ ದರ್ಶನ ಪಡೆಯೋದಕ್ಕೆ ಬರೋರಿಗೆ ಒಂದು ಕವರೇಜ್ಗಾಗಿ ಸಪರೇಟ್ ಒಂದು ಪೋಡಿಯಂ ಅನ್ನ ಹಾಕಿಕೊಡಲಾಗಿದೆ. ಬಂದಂತ ಗಣ್ಯರನ್ನ ಮಾತನಾಡಿಸಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸಮಯ ಈ ಸದ್ಯದ ಮಟ್ಟಿಗೆ ಅಶ್ವಿನಿ 8:18 ಆಗಿರುವಂತದ್ದು. ಬೆಳಿಗ್ಗೆ ಸುಮಾರು 7 ಗಂಟೆಯಿಂದಲೇ ಇಲ್ಲಿ ಜನರು, ಅಂದ್ರೆ ರವೀಂದ್ರ ಕಲಾಕ್ಷೇತ್ರದ ಗೇಟ್ ಅನ್ನ ತೆರೆಯೋದಕ್ಕೂ ಮೊದಲೇ ಇಲ್ಲಿಗೆ ಆಗಮಿಸಿ ಇಲ್ಲಿ SL ಭೈರಪ್ಪರವರ ಮೃತದೇಹವ ದರ್ಶನವನ್ನ ಪಡೆಯೋದಕ್ಕೆ ಬಂದಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿರುವಂತಹ ಜನರನ್ನ ಮಾತನಾಡಿಸುವಂತ ಕೆಲಸವನ್ನ, ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಯಾಕಂದ್ರೆ ಬೆಳಿಗ್ಗೆಯಿಂದಲೇ ಇಲ್ಲಿ ಅಸಂಖ್ಯ ಜನರು ಬಂದಿರುವಂತದ್ದು. ತಮ್ಮ ನೆಚ್ಚಿನ SL ಭೈರಪ್ಪರವರನ್ನ ಸ್ಮರಿಸಬೇಕು, ನೆನೆಸಬೇಕು, ಪ್ರತಿದಿನ ಅವರು ನಮ್ಮೊಳಗಡೆ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಬಂದಿದ್ದಾರೆ. ಅವರ ಮೃತದೇಹ ಇನ್ನು ಆಸ್ಪತ್ರೆಯಿಂದ ಹೊರಟಿಲ್ಲ. ಈಗಾಗಲೇ ಜನರು ಸೇರಿದ್ದಾರೆ. ಒಂದು ಅಕ್ಷರಕ್ಕೆ ಇರುವ ಪ್ರೀತಿ, ಶಕ್ತಿಯನ್ನಂತ ತೋರಿಸ್ತಾ ಇದೆ. ಅವರನ್ನ ನೋಡಬೇಕು ಅಂತ ಒಂದು ಆಸೆ ಇರುತ್ತೆ. ಈಗ ಅವರ ಪದಗಳನ್ನ ನೋಡಿದ್ದೀರಾ. ಇವತ್ತು ಈ ಗಳಿಗೆ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈ ಗಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅವ್ರ ಜೊತೆ ನಾವು ಅವ್ರನ್ನ ಸಾಕಷ್ಟು ಸಲ ನಾವು ಭೇಟಿ ಮಾಡಿದ್ವಿ. ಆಮೇಲೆ ಅವ್ರನ್ನ ಆದ್ರೆ ಅವ್ರು ಇಷ್ಟು ಬೇಗ ತೀರ್ಕೊಂತಾರೆ ಅನ್ನೋದು ನಮ್ಗೊಂಥರ ಶಾಕ್ ಆಗಿ ಬಂತು ನಿನ್ನೆ ದಿನ. ಅದಕ್ಕೆ ಅವರ ಪಾರ್ಥಿವ ಶರೀರವನ್ನಾಗೆ ನಮನ ಮಾಡ್ಬಿಟ್ಟು ಹೋಗೋಣ ಅಂತಾನೆ ಬಂದಿರೋದಿಲ್ಲಿ. ಅಷ್ಟೇ, ಇನ್ನೇನು ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ ಆಕ್ಚುಲಿ. ನೀವು ಬೆಳಿಗ್ಗೆ 7 ಗಂಟೆಯಿಂದ ನಾನು ಇಲ್ಲಿ ನೋಡಿದ್ದೆ, ನೀವು ಇಲ್ಲಿದ್ರಿ. ಏನನ್ಸುತ್ತೆ? ವಾಟ್ ಯು ಫೀಲ್? ತುಂಬಾ ಕಷ್ಟ ಆಗತ್ತೆ ಈ ಸಿಚುಯೇಷನ್ ಫೇಸ್ ಮಾಡಕ್ಕೇನೆ. ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ತುಂಬಾ ನೋವಂತೂ ಖಂಡಿತ ಇದೆ. ಮತ್ತೊಂದು ಭಾಗದಲ್ಲಿ ಇಲ್ಲಿರುವಂತಹ ಹಿರಿಯರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡಬೇಕಾಗತ್ತೆ. ಸರ್, ನೀವು ಕೂಡ ಬೆಳಿಗ್ಗೆಯಿಂದ ಬಂದಿದ್ರಿ. ತುಂಬಾ ಭಾವುಕನಾಗಿದ್ದೀನಿ. ಅತ್ಯಂತ ದೊಡ್ಡ ವ್ಯಕ್ತಿಯವರು. ಅವ್ರು ಮಾಡಿರೋ ಮಹಾ ಸಾಧನೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಎಂದೆಂದಿಗೂ ಅಜರಾಮರವಾಗಿ ಉಳಿಯುವಂತಹದ್ದು. ನಾನು ಇನ್ನೊಂದು ವಿಷಯ ಹೇಳಬೇಕು. ನಾವು ಒಂದು ಕರ್ನಾಟಕದಲ್ಲಿ ಸಂಕೇತಿ ಅಂತ ಒಂದು ಸಣ್ಣ ಜನಾಂಗ ಇದೆ. ಇದರಿಂದ ಬಂದಿರೋದು. ಇವರ ಪುಸ್ತಕಗಳು ಅನೇಕ ಭಾಷೆಗಳಿಗೆ, ವಿದೇಶಿ ಭಾಷೆಗಳಿಗೂ ಅಲ್ಲದೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅನೇಕ ಭಾಷೆಗಳಿಗೆ ಅನುವಾದ ಆಗಿರೋದಲ್ಲದೆ ನಮ್ಮ ಸಂಕೇತಿ ಭಾಷೆಗೂ ಅನುವಾದ ಆಗಿದೆ. ಅವ್ರ 3 ಪುಸ್ತಕಗಳು. ಸಾರ್ಥ ಅನ್ನೋ ಕಾದಂಬರಿನ ನಮ್ಮ ಡಾಕ್ಟರ್ ಪ್ರಣತಾರ್ತಿ ಹರನ್ ಅವರು, ನಮ್ಮ ಭೈರಪ್ಪನವರಿಗೆ ತುಂಬಾ ಹತ್ತಿರದವರು. ಅವರು ವಿಜಯ ಹರನ್ ನಿನ್ನೆ ದಿನ ಪ್ರದೇಶ ಸಮಾಚಾರದಲ್ಲಿ ಅವರು ಮಾತಾಡಿದ್ದಾರೆ. ಅವರು ತುಂಬಾ ಸಾರ್ಥನ ಕಾದಂಬರಿನ ಅವರು ಅನುವಾದ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಗಮನಿಸ್ತಾ ಇದ್ದೀವಿ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಈಗ
ಮಾಡಿಕೊಳ್ಳಲಾಗ್ತಾ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ತರಲಾಗುತ್ತೆ. ಒಬ್ಬ ಕನ್ನಡಾಭಿಮಾನಿಗೆ ಬಹಳ ಒಂದು ದುಃಖದ ಸಂದರ್ಭ. ವಿಶೇಷವಾಗಿ ಕನ್ನಡಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿ ಒಬ್ಬ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ಅನೇಕ ಉತ್ತಮವಾದಂತಹ ಕಾದಂಬರಿಗಳನ್ನು ತಮ್ಮ ಬರವಣಿಗೆಯ ಮುಖಾಂತರವಾಗಿ ನಾಡಿಗೆ ಕೊಟ್ಟು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದಂತಹ ಭೈರಪ್ಪನವರು ಇವತ್ತು ನಮ್ಮಲ್ಲಿ ದೈಹಿಕವಾಗಿಲ್ಲ. ಸರಸ್ವತಿ ಸಮ್ಮಾನ ಆಗಿರಬಹುದು, ಪಂಪ ಪ್ರಶಸ್ತಿ ಆಗಿರಬಹುದು, ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು, ಕನ್ನಡ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು, ಪದ್ಮಭೂಷಣ, ಪದ್ಮವಿಭೂಷಣ, ಅವರಿಗೆ ಅದು ಏನು ಕೊಟ್ಟರು ಕೂಡ ಕಮ್ಮಿಯೇ. ಒಬ್ಬ ನಿಷ್ಠುರವಾದಿ ಯಾವುದು ಮನಸ್ಸಿನಲ್ಲಿ ಏನಿದೆ ಅದನ್ನು ಯಾವುದನ್ನು ಇಟ್ಕೋತಾ ಇರಲಿಲ್ಲ. ಎಲ್ಲವನ್ನೂ ಕೂಡ ವ್ಯಕ್ತಪಡಿಸುವಂತಹ ಒಂದು ಧೈರ್ಯ ಮತ್ತು ಸ್ವಾತಂತ್ರ್ಯವನ್ನು